ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಮುಚ್ಚಳದಲ್ಲಿ ನೊಣಗಳಿವೆ. ಸೂಪರಲ್ಲಿ ಕೂಡ ಅಂದರೆ ಈ ಥರ ಗಾಳಿ ಹಾಕ್ತಿವೆ. ಈ ಥರ ಗಾಳಿ ಹಾಕೋದಂದರೆ ಜೇನನ್ನು ಪ್ರೊಸೆಸಿಂಗಲ್ಲಿದೆ ಅಂತ, ಅಂದರೆ ಜೇನು ಮಾಡಿದೆ ಅಂತ ಲೆಕ್ಕ. ನೋಡಿ ಮುಚ್ಚಳದಲ್ಲಿ ಕೂಡ ಇದೆ. ಅದರಿಂದ ಈಗ ಜೇನು ಮಾಡಿರಬಹುದು, ಅಂದರೆ ಏರಿಯನ್ನು ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ನಾನು ಸೂಪರಿಗೆ ಬ್ರೂಡ್ನಿಂದ ತೆಗೆದು ಹಾಕೋದು ಹೇಗೆ ಅಂತ ಹಾಕಿದ್ದೆ. ಈ ಸತಿ ನಾವು ಹಾಕಿದ ಅಪ್ಡೇಟ್ ಅಂದರೆ ಈ ಪೆಟ್ಟಿಗೆದಲ್ಲ, ಆಚೆ ಪೆಟ್ಟಿಗೆದು ಅದು ಅದರಲ್ಲಿ ಸ್ವಲ್ಪ ಇದೆಲ್ಲ ಇತ್ತು, ಅಂದರೆ ಸ್ವಲ್ಪ ಕೆಲಸ ಆಯಿತು. ಅದೀಗ ಹಾಕ್ತಿಲ್ಲ, ಅದಷ್ಟು ಅಭಿವೃದ್ಧಿ ಆಗಿಲ್ಲ. ಇದನ್ನು ಈಗ ಹಾಕಿ 20 ದಿನ ಆಯಿತು, 25 ದಿನ ಆಯಿತು. ಇದರದ್ದು ಅಪ್ಡೇಟನ್ನು ನೋಡುವ. ನಿಧಾನ ತೆಗಿಬೇಕು, ಈ ಥರ ತೆಗೆದು ನೋಡಿ ನೊಣಗಳು ನೋಡಿ ಇದರಲ್ಲಿ ಹೇಗೆ ಇವೆ ಅಂತ. ವೈಟ್ ಮೇಣವನ್ನು ಅಂಟಿಸಿದೆ ಎಲ್ಲ, ಹೀಗೆ ಹಾಕಿಟ್ರೆ ಆಯಿತು. ನೆಕ್ಸ್ಟ್ ನೋಡಿ ಸೂಪರಲ್ಲಿ ಒಳ್ಳೆ ಜೇನನ್ನು ಸಂಗ್ರಹಿಸಿದೆ. ಸೀಲ್ ಆಗಲಿಕ್ಕೆ ಬಂದಿದೆ ಅಷ್ಟೇ. ನೋಡುವ, ಒಂದು ಫ್ರೇಮನ್ನು ತೆಗೆದು ನೋಡುವ. ಈಗ ಒಂದು ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ, ಹಾಗೂ ಒಳ್ಳೆದಿದ್ದರೆ ಒಂದು ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈಗ ನಾವು ನೋಡುವ. ಅಂದರೆ ಈಗ ಹಾಳೆ ಮರದ ಜೇನು ಬರ್ತಿದೆ. ಹಾಳೆ ಅಂದರೆ ಒಂದು ಮರ ಇರ್ತದೆ, ಅದರ ಜೇನು ಒಂದು ಪರಿಮಳವಿದೆ ನೋಡಿ, ಅಂಟಿಸಿದೆ. ಈ ಥರ ನಿಧಾನವಾಗಿ ತೆಗಿಬೇಕು. ಈ ಥರ ತೆಗೆದ ನಂತರ ಈ ಥರ ತೆಗೆಯೋದು ನೋಡಿ. ಸ್ವಲ್ಪ ತೂಕ ಇದೆ, ಅಂದರೆ ಜೇನಿದೆ ಅಂತ ಲೆಕ್ಕ. ನೋಡಿ ಏರಿ ಫುಲ್ ತುಂಬಿಸಿವೆ, ಅಂದರೆ ಸೀಲ್ಡ್ ಮಾಡಲಿಲ್ಲ. ಸೀಲ್ಡ್ ಇನ್ನು ಮಾಡ್ತವೆ, ಇನ್ನೂ 1 ವಾರ ಬೇಕು ಸೀಲ್ ಮಾಡಲಿಕ್ಕೆ. ಅಂದರೆ ನೀವು ನೋಡಿದ್ರಲ್ಲ, ಅದು ಪ್ರೊಸೆಸಿಂಗಲ್ಲಿತ್ತು ನೋಡಿ. ಜೇನು ಫುಲ್ ಜೇನು ಮಾಡಿದೆ. ಸರಿ, ಇದನ್ನು ಹಾಗೆ ಇಡುವ. ಡಿಸ್ಟರ್ಬ್ ಆಗುವಾಗ ಮಾಡಿದರೆ ಜೇನನ್ನು ಕುಡಿಲಿಕ್ಕೆ ಶುರು ಮಾಡ್ತವೆ, ಮತ್ತು ಕುಡಿತವೆ. ಹಾಗೆ ಇನ್ನೊಂದು ಫ್ರೇಮನ್ನು ನೋಡುವ, ಇದನ್ನು ಮಾತ್ರ ನೋಡುವ. ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಏನಂದರೆ ಆ ಪೆಟ್ಟಿಗೆ ಕೊಟ್ಟಿದ್ದು, ಆದರೆ ನಾನು ಪಾಲ್ ಮಾಡಿದೆ, ಅಂದರೆ ರಾಣಿಸ್ ಎಲ್ಲ ಆಗಿತ್ತು. ಹಾಗೆ ಪಾಲ್ ಮಾಡಬೇಕಂತ ಆಯಿತು. ಆದ ಕಾರಣ ಪಾಲ್ ಮಾಡಿ ಆಚೆ ಇಟ್ಟೆ. ಬ್ಲೂ ಬಾಕ್ಸಿಗೆ ಒಂದು ಇತ್ತು, ಹಳತ್ತು ಬ್ಲೂ ಬಾಕ್ಸಿಗೆ, ಅದಕ್ಕೆ ಇಟ್ಟಿದ್ದೇನೆ ಈಗ. ಅಂದರೆ ಇಟ್ಟು ಎಷ್ಟು ದಿನ ಆಯಿತು, 3 ದಿನ ಆಯಿತು. ಅದನ್ನು ನಾಳೆ ನೋಡುವ ರಾಣಿಸಲ್ಲಿ ಕಟ್ ಮಾಡೋದು. ಈಗ ರಾಣಿಸಲ್ಲಿ ಬೆಳೆದಿರ್ತದೆ, ಅಂದರೆ ಈಗ ಅಕ್ಟೋಬರಲ್ಲಾದರೆ ತುಂಬ ಲೇಟ್ ಆಗ್ತದೆ, 7 ದಿನ ಎಲ್ಲ ಬೇಕು ರಾಣಿಸೆಲ್ ಆಗಲಿಕ್ಕೆ. ಈಗ 3-4 ದಿನ ಎಲ್ಲ ಸೇಲ್ ಮಾಡ್ತೇವೆ. ಅಂದರೆ ಈ ಪೆಟ್ಟಿಗೆನ ಪಾಲ್ತಿದ್ದದಕ್ಕೆ ಹಾಕಿದ್ದು, ಅಂದರೆ ಇದಕ್ಕೆ ಸ್ವಲ್ಪ ನೊಣ ಕಮ್ಮಿಯಾಗಿ, ಇದಕ್ಕೆ ಸ್ವಲ್ಪ ಅದರಲ್ಲಿ ರಾಣಿಸಲ್ಲಿದ್ದ ಕಾರಣ ಪೆಟ್ಟಿಗೆ ಸ್ವಲ್ಪ ಕಮ್ಮಿಯಾಗಿ ಇದನ್ನು ಮರ್ಜ್ ಅಂದರೆ ಅದಕ್ಕೆ ಹಾಕಿ ಇದನ್ನು ಪಾಲ್ ತೆಗೆದು ಅದಕ್ಕೆ ಹಾಕಿ ಈಗ ರಾಣಿಸೆಲ್ ಮಾಡ್ತಿದ್ದೇವೆ ಅದರಲ್ಲಿ. ಇದನ್ನು ನೋಡುವ, ಈ ಫ್ರೇಮ್ ನೋಡಿ. ಸೀಲ್ ಮಾಡ್ತದೆ 1 ವಾರದಲ್ಲಿ. ಈ ಹೊಡೆ ಕೂಡ ಒಳ್ಳೆಯ ರೀತಿ ಜೇನಿದೆ ನೋಡಿ, ಶುದ್ಧವಾದ ಜೇನು. ಕೆಲವೊಬ್ಬರಂದರೆ ದುಡ್ಡಿಗಾಗಿ ಮಾಡೋರು ಏನು ಮಾಡ್ತಾರಂದರೆ ಸಕ್ಕರೆ ಪಾಕವನ್ನು ಕೊಡುವಂಥದ್ದು. ಇನ್ನು ಇದರ ಮೇಲಿಂದ ಸೂಪರ್ ಹಿಟ್ ಸಕ್ಕರೆ ಪಾಕವನ್ನು ತುಂಬಿಸಿದೆ, ಅದು ಶುದ್ಧ ಜೇನಲ್ಲ. ಹಾಗೆ ನೋಡಿ, ಇದರಲ್ಲಿ ಕೂಡ ಒಂದು ಸ್ವಲ್ಪ ಇದೆ, ಕಾಣಬಹುದು. ಅದೇ ರೀತಿ ಫ್ರೇಮಲ್ಲಿ ಕೂಡ ಸ್ವಲ್ಪ ಇದೆ, ಫುಲ್ಲಾಗಿದೆ. ಇದು ಅದೇ ರೀತಿ ಇಡ್ತಿದ್ದೇನೆ. ಇದು ಅಪ್ಡೇಟ್, ಅಂದರೆ ಯಾವ ಥರ ಡೆವಲಪ್ ಆಗ್ತದೆ ಅಂತ. ಇನ್ನು ಇದು ಒಂದು 15 ದಿನ ಬೇಕು. 15 ದಿನ ಆಗುವಾಗ ಸೀಲೆಲ್ಲಾಗಿ ಕಂಪ್ಲೀಟ್ ಸೀಲ್ ಅಂದರೆ ಸೆಕೆಂಡ್ ಸೂಪರ್ ಕೊಡ್ಬೋದು. ಅಂದರೆ ಮೇಣದ ಹಾಳೆ ಕೊಡ್ಬೋದು ಸೆಕೆಂಡ್ ಸೂಪರ್. ಅಂದರೆ ಸ್ವಲ್ಪ ಉಬ್ಬಿಸಿದ ನಂತರ, ಅಥವಾ ಗಂಡುನಗಳ ಏರಿ ಕೊಟ್ಟ ನಂತರ ಸ್ವಲ್ಪ ಮೇಲೆ ಮಾಡ್ತದಲ್ಲ, ಆ ಥರ ಮೇಲೆ ಮಾಡಿದ ನಂತರ ಸ್ವಲ್ಪ ಮಾಡಿ ಒಂದು ಅರ್ಧ ಮಾಡಿದ ನಂತರ ಆ ಸೂಪರನ್ನು ಈ ಜಾಗದಲ್ಲಿ ಇಟ್ಟಿದ್ದನ್ನು ಸೆಕೆಂಡ್ ಸೂಪರ್ ಆಗಿ ಕೊಡುವಂಥ. ಆವಾಗ ಕೆಳಗೆ ಬೇಗ ಆಗ್ತದೆ, ಪಾಲಾಗೋದಿದ್ರೂ ಹೋಗ್ತದೆ. ಹಾಗೆ
ಮತ್ತು ನೆಕ್ಸ್ಟ್ ಇನ್ನೂ ಕೊಡುವಾಗ ಇಲ್ಲಿ ಒಂದು ಕಡ್ಡಿ ಹಾಕಿ ಕೊಡಬೇಕು, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಈಗ ಇಷ್ಟು ಮಾಹಿತಿಯನ್ನು ನೋಡೋದಕ್ಕೆ ತುಂಬ ಧನ್ಯವಾದಗಳು. ಒಂದು ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ನೋಡಿ, ಮಾಡೋದಂದರೆ ಹೀಗೆ ಈ ಥರ ಎತ್ತರಿಸ್ತಾ ಬರೋದು. ನಿಮ್ಮ ಕಣ್ಣಿಗೆ ಕಾಣಿದೆ ಅಂತ ಅಂದ್ಕೊಂಡಿರ್ಬೋದು. ನೋಡಿ, ಎತ್ತರಿಸ್ತಾ ಬಂದು ಫುಲ್ ಮಾಡು. ಸರಿ, ಧನ್ಯವಾದಗಳು, ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗೆ ಕಾಯ್ತೀನಿ. ಮುಂದಿನ ವಿಡಿಯೋ ರಾಣಿ ಸೆಲ್ ಕಟ್ ಮಾಡುವಂಥದ್ದು ಹಾಕುವಂಥದ್ದು.